ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಸ್ಪರ್ಧಿಗಳಿಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಕರ್ಣ ಮತ್ತು ಕೃಷ್ಣ ಇಬ್ಬರ ನಡುವೆ ಮಾತುಕತೆ. ಕರ್ಣ ಹೇಳ್ತಾನೆ, ನಾನು ದುರ್ಯೋಧನನ ಪಕ್ಷವನ್ನು ವಹಿಸಿದ್ದಕ್ಕೆ ಎಲ್ಲರೂ ಬೈತಾರೆ. ನನ್ನ ಬದುಕನ್ನ ಒಂದು ಕ್ಷಣ ನೀನು ವಿಶ್ಲೇಷಣೆ ಮಾಡು. ಹುಟ್ಟಿದ ಕೂಡಲೇ ತಾಯಿ ನನ್ನನ್ನು ಬಿಟ್ಟು ಬಿಡ್ತಾಳೆ. ವಿದ್ಯೆಯನ್ನ ಕಲಿಸುವಂತ ದ್ರೋಣಾಚಾರ್ಯರನ್ನ ಕೇಳಿದಾಗ ನೀನು ಕ್ಷತ್ರಿಯ ಅಲ್ಲ ಅಂತ ತಿರಸ್ಕರಿಸ್ತಾರೆ. ಪರಶುರಾಮರ ಬಳಿಗೆ ಬಂದಾಗ ನಾನು ಬ್ರಾಹ್ಮಣನಲ್ಲ ಅನ್ನೋದು ಗೊತ್ತಾದ ಕೂಡಲೇ ಅವರು ನನಗೆ ಶಾಪವನ್ನ ಕೊಡ್ತಾರೆ. ಅರಿವಿಲ್ಲದೆ ಒಂದು ಬಾಣವನ್ನು ಬಿಟ್ಟು ಒಂದು ಹಸುವಿನ ಸಾವಿಗೆ ಕಾರಣವಾದಾಗ ಅದರ ಮಾಲೀಕ ನನಗೆ ಶಾಪವನ್ನ ಕೊಡ್ತಾನೆ. ಒಂದು ಮಗು ಎಣ್ಣೆಯ ಬಟ್ಟಲನ್ನ ತಗೊಂಡು ಹೋಗುವಾಗ ಆ ಬಟ್ಟಲು ನನ್ನ ರಥದ ಘಾತಕ್ಕೆ ಬೆದರಿ ಮಗು ಕೆಳಗೆ ಬೀಳಿಸ್ಕೊಂಡಾಗ ಆ ಮಣ್ಣಲ್ಲಿ ಬೆರೆತ ಎಣ್ಣೆಯನ್ನ ತೆಗೆದು ಹಿಂಡುವಾಗ ಭೂದೇವಿ ಕೋಪಗೊಂಡು ನನಗೆ ಶಾಪವನ್ನ ಕೊಡ್ತಾಳೆ. ದ್ರೌಪದಿ ಎಂತಹ ಅಪಮಾನವನ್ನ ನನಗೆ ಮಾಡಿದ್ಲು ಅದು ನಿನಗೆ ಗೊತ್ತಿದೆ. ಕುಂತಿ ಕೊನೆಯಲ್ಲಿ ಬಂದು ನಿಜವಾದ ಒಂದು ಗುಟ್ಟನ್ನ ಹೇಳಿ ನನ್ನನ್ನು ಕೊಲ್ಲುತ್ತಾಳೆ. ನನ್ನನ್ನು ಬದುಕಿಸಬೇಕು, ಉಳಿಸ್ಕೋಬೇಕು ಅನ್ನೋ ಆಸೆ ಅವಳಲ್ಲಿಲ್ಲ. ತನ್ನ ಇತರ ಮಕ್ಕಳ ಬಗ್ಗೆನೇ ಯೋಚನೆ. ಹೀಗೆ ಪ್ರತಿಯೊಬ್ಬರೂ ನನಗೆ ವಿರುದ್ಧವಾಗಿ ನಿಂತಿದ್ದಾಗ ನನಗೆ ನೆರವು ನೀಡಿದವನು ದುರ್ಯೋಧನ ಒಬ್ಬ ಮಾತ್ರ. ಹಾಗಾಗಿ ಅವನ ಕಡೆ ನಾನು ಸೇರಿಕೊಂಡು ಯುದ್ಧ ಮಾಡಿದ್ರೆ ಏನು ತಪ್ಪು ಅನ್ನೋ ಮಾತನ್ನ ಕರ್ಣ ಕೇಳಿದಾಗ ಕೃಷ್ಣ ನಗುತ್ತಾ ಹೇಳ್ತಾನಂತೆ, ಆಯ್ತಪ್ಪ, ನನ್ನ ಬದುಕಿನ ಬಗ್ಗೆನೂ ಸ್ವಲ್ಪ ಹೇಳ್ತೇನೆ, ಕೇಳು ದಯವಿಟ್ಟು ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ನಾನು ಹುಟ್ಟಿದ್ದು ಬಂದೀಖಾನೆಯಲ್ಲಿ. ಹುಟ್ಟಿದ ಕೂಡಲೇ ತಂದೆ ತಾಯಿಯರಿಂದ ನಾನು ಬೇರೆ ಆಗ್ತೇನೆ. ನಾನು ಚಿಕ್ಕ ಮಗುವಾಗಿದ್ದಲೇ ಕಂಸ ನನ್ನನ್ನು ಕೊಲ್ಲೋದಕ್ಕೆ ಅದೆಷ್ಟು ಜನರನ್ನ ಕಳಿಸ್ತಾನೆ ಲೆಕ್ಕವೇ ಇಲ್ಲ. ಬಾಲ್ಯದಲ್ಲಿ ನನಗೆ ವಿದ್ಯಾಭ್ಯಾಸ ಸಿಗಲಿಲ್ಲ. ದನಕರುಗಳನ್ನು ಕಾಯ್ಕೊಂಡಿದ್ದೆ. ಸಗಣಿ ಗೊಬ್ಬರ ಗಂಜಲುಗಳ ನಡುವೆ ನನ್ನ ಬದುಕು ಅನ್ನೋದು ಕಳೀತು. ವಿದ್ಯಾಭ್ಯಾಸ ನನಗೆ ದೊರಕದ್ದೇ 16 ವರ್ಷಗಳಾದ ಮೇಲೆ ಸಾಂದೀಪನಿ ಋಷಿಗಳ ಹತ್ರ ನಾನು ಒಂದಷ್ಟು ಕಲಿತೇನೆ. ಆಮೇಲೆ ಜರಾಸಂಧನಿಂದ ಓಡಬೇಕಾಗುತ್ತೆ. ಹೆದರ್ಕೊಂಡು ಓಡಿ ಹೋದ ಅಂತಾನೆ. ಆದರೆ ಬದುಕನ್ನು ನಡೆಸೋದಕ್ಕೆ ನಮಗೆ ಹೊಸ ಅವಕಾಶ ಬೇಕಾಗುತ್ತೆ. ಇಡೀ ಸಮುದಾಯವನ್ನೇ ಕಟ್ಟಿಕೊಂಡು ಮಥುರೆಯಿಂದ ನಾನು ದ್ವಾರಕೆಗೆ ಬರಬೇಕಾಗುತ್ತೆ. ಎಲ್ಲಕ್ಕಿಂತ ಮಿಗಿಲಾದದ್ದು, ನೀನು ಇಷ್ಟಪಟ್ಟವಳನ್ನ ಮದುವೆಯಾದೆ. ಆದರೆ ನನ್ನ ಬದುಕಲ್ಲಿ ನಾನು ಇಷ್ಟಪಟ್ಟ ರಾಧೆಯನ್ನ ಮದುವೆ ಆಗಲಿಕ್ಕೆ ಆಗಲಿಲ್ಲ ನನಗೆ. ಆದರೆ ನನ್ನನ್ನು ಇಷ್ಟಪಟ್ಟು ಬಂದವರನ್ನ ಅನಿವಾರ್ಯವಾಗಿ ನಾನು ಮದುವೆ ಆಗಬೇಕಾಗಿ ಬಂತು. ಕರ್ಣ, ಈ ಕುರುಕ್ಷೇತ್ರ ಯುದ್ಧದಲ್ಲಿ ನೀನು ಗೆದ್ದರೆ ಆ ಯುದ್ಧಕ್ಕೆ ನೀನೇ ಕಾರಣ ಅಂತ ದುರ್ಯೋಧನ ನಿನ್ನನ್ನು ಹಾಡಿ ಹೊಗಳುತ್ತಾನೆ. ಆದರೆ ಪಾಂಡವರು ಗೆದ್ದರೆ ನಾನು ಯುದ್ಧವನ್ನ ಗೆದ್ದೆ ಅಂತ ಅವರು ಹೇಳೋಲ್ಲ. ಯಾಕಂದ್ರೆ ಯುದ್ಧವನ್ನೇ ನಾನು ಮಾಡೋಲ್ಲ. ಯಾಕೆ ಇಷ್ಟೆಲ್ಲ ಹೇಳಬೇಕಾಯ್ತು ಅಂದ್ರೆ, ನಾವು ಹಾಕಿಕೊಂಡ ಬೂಟುಗಳು ಇವೆಯಲ್ಲ, ಅದರಿಂದ ನಮಗೆ ಯಶಸ್ಸು ಸಿಗೋಲ್ಲ, ಬದುಕಿನ ಸಾರ್ಥಕತೆ ದೊರೆಯೋಲ್ಲ. ಆ ಬೂಟುಗಳನ್ನು ಹಾಕ್ಕೊಂಡು ಯಾವ ಕಡೆಗೆ ಹೆಜ್ಜೆಯನ್ನ ಇಡ್ತೇವೆ, ಯಾವ ದಿಕ್ಕಲ್ಲಿ ನಡೀತೇವೆ ಅನ್ನೋದು ನಮ್ಮ ಸಾರ್ಥಕತೆಯನ್ನ ನಿರ್ಧರಿಸುತ್ತೆ. ನೀನು ಅಧರ್ಮ ಮಾರ್ಗದಲ್ಲಿ ನಡೆದೆ, ನಾನು ಧರ್ಮ ಮಾರ್ಗದಲ್ಲಿ ನಡೀತಾ ಇದ್ದೀನಿ. ಅಷ್ಟೇ ನನಗೂ ನಿನಗೂ ವ್ಯತ್ಯಾಸ ಅಂತ ಹೇಳ್ತಾನೆ ಕೃಷ್ಣ. ಹೌದಾ? ಈ ಬಗ್ಗೆ ವಿಚಾರ ಮಾಡೋಣ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಸೌಭಾಗ್ಯಲಕ್ಷ್ಮಿ ಬಾಲಕೃಷ್ಣ ಕಿಕ್ಕೇರಿ. ಶ್ರೀನಗರದಿಂದ ಬಂದಿದ್ದೀವಿ, ಬೆಂಗಳೂರಿಂದ. ನನ್ನ ಹವ್ಯಾಸ ಸುಡೋಕು, ಪದಬಂಧ ರಚಿಸೋದು, ಪದಬಂಧ ತುಂಬಿಸೋದು, ಪೇಪರ್ ನೋಡೋದು, ಟಿವಿ ವಿಚಾರಣೆ ಮಾಡೋದು, ಮತ್ತೆ ತಟ್ಟಂತ ಹೇಳಿ ಕಾರ್ಯಕ್ರಮ ತಪ್ಪದೆ ನೋಡೋದು. ತುಂಬ ಸಂತೋಷ ಸೌಭಾಗ್ಯಲಕ್ಷ್ಮಿಯವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ಮುಂದಿನ ಸ್ಪರ್ಧಿ. ನನ್ನ ಹೆಸರು ರಾಜೇಂದ್ರ ಕುಮಾರ್ ಅಂತ.
ಬೆಂಗಳೂರು BTM ಲೇಔಟ್ನಿಂದ ಬಂದಿದ್ದೀನಿ. ನನ್ನ ಹವ್ಯಾಸ ಮುದ್ರಣ ಕೆಲಸ. ನನ್ನ ಮತ್ತು ವೃತ್ತಿ ಬಂದು ಮುದ್ರಣ ಕೆಲಸ, ಪ್ರವೃತ್ತಿ ಬಂದು ಚಿತ್ರ ಬಿಡಿಸೋದು, ತಟ್ಟಂತಳಿ ಚಂದನ ಪ್ರೋಗ್ರಾಮ್ ನೋಡೋದು, ಮತ್ತು ಗಿಡಗಳು ಬೆಳೆಸೋದು. ನಮಸ್ಕಾರ. ರಾಜೇಂದ್ರ ಕುಮಾರ್ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನನ್ನ ಹೆಸರು ಸುವರ್ಣಲತಾ. ನಾನು ಬೆಂಗಳೂರಿನ ಜೈ ಭಾರತ್ ನಗರದಿಂದ ಬಂದಿದ್ದೇನೆ. ನಾನು ಟಿವಿ ವೀಕ್ಷಿಸುವುದು ನನ್ನ ಹವ್ಯಾಸ. ಸಂತೋಷ. ಸುವರ್ಣಲತಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮೂವರು ಸಿದ್ಧ ಅಂದ್ರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನ ನೋಡಿಬಿಡೋಣ. ಒಟ್ಟು 12 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ನೀಡುವ ಎಲ್ಲ ಪುಸ್ತಕಗಳನ್ನು ಸ್ನೇಹ ಬುಕ್ ಹೌಸ್ ಅವರು ಕೊಟ್ಟಿದ್ದಾರೆ. ಅವರಿಗೆ ಕೃತಜ್ಞತೆಗಳನ್ನು ಸೂಚಿಸುತ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ಭಾರತ ರತ್ನ ಡಾಕ್ಟರ್ ಅಬ್ದುಲ್ ಕಲಾಂ ನಿರಂಜನ ಬರೆದಂಥ ಪುಸ್ತಕ. ನಾವು ಕೇಳುವ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನ ನೋಡೋಣ. ಕೆಂಡ ಕಾರು ಎಂಬ ನುಡಿಗಟ್ಟಿನ ಅರ್ಥವೇನು? ಆಯ್ಕೆಗಳನ್ನು ನೋಡೋಣ. ದ್ವೇಷಿಸು. ಹೇಳಿ ರಾಜೇಂದ್ರ ಕುಮಾರ್. ದ್ವೇಷಿಸು. ಅದೇ ಉತ್ತರ. ಆಯ್ಕೆ 2, ರಕ್ತವನ್ನ ಕಾರು. ತುಂಬಾ ಜ್ವರ ಬರು. ಸೌಭಾಗ್ಯಲಕ್ಷ್ಮಿ ಅವರು. ಆಪ್ಷನ್ 2. ಆಯ್ಕೆ 4, ತುಂಬ ಜ್ವರ ಬರು. ತುಂಬಾ ಜ್ವರ ಬರು. ಕೋಪಗೊಳ್ಳು. ಉತ್ತರವನ್ನ ನೋಡೋಣ. ದ್ವೇಷಿಸು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಡಾಕ್ಟರ್ ಅಬ್ದುಲ್ ಕಲಾಂ ಪುಸ್ತಕವನ್ನು ರಾಜೇಂದ್ರ ಕುಮಾರ್ ಅವರಿಗೆ ಕೊಟ್ಟಿದ್ದೇನೆ. ನಮ್ಮನ್ನು ಕಂಡ್ರೆ ಸಾಕು, ಸಾಹುಕಾರರು ಕೆಂಡ ಕಾರ್ತಾರೆ ಅಂದರೆ ಅಷ್ಟು ಕೋಪವನ್ನು ವ್ಯಕ್ತಪಡಿಸ್ತಾರೆ. ಅಂದರೆ ತುಂಬ ಕೋಪ ಆದಾಗ ಕಣ್ಣುಗಳ ಬಣ್ಣ ಕೆಂಪಾಗೋದನ್ನು ನಾವು ಗಮನಿಸಬಹುದು. ಆ ರೀತಿ ಕೆಂಪಾಗುವಷ್ಟು ಕೋಪ ಬರಬೇಕು ಅಂದರೆ ಅದು ಆ ಕ್ಷಣದಲ್ಲಿ ಮೂಡಿದ ಕೋಪ ಆಗಲ್ಲ. ಬಹಳ ದಿನಗಳಿಂದ, ವಾರಗಳಿಂದ ಅಥವಾ ತಿಂಗಳು ಅಥವಾ ವರ್ಷಗಳಿಂದ ಮನಸ್ಸಿನ ಒಳಗೆ ಬೇಯ್ತಾ ಇರತಕ್ಕಂಥ ವಿಚಾರ ಹೊರಹೊಮ್ಮಿದಾಗ ಸಹಜವಾಗಿ ಕಣ್ಣು ಕೆಂಪಗಾಗುತ್ತೆ. ಮುಂದಿನ ಪುಸ್ತಕ ಜನರಲ್ ನಾಲೆಜ್ ಕರ್ನಾಟಕ, ಗುರುರಾಜ್ ಬರೆದಿರುವಂಥದ್ದು. ಪ್ರಶ್ನೆಯನ್ನ ನೋಡೋಣ. ಗಾಂಧೀಜಿಯವರ ತಾಯಿಯು ನಿತ್ಯ ಪಾರಾಯಣ ಮಾಡುತ್ತಿದ್ದ ಯಾವ 2 ಗ್ರಂಥಗಳು ಗಾಂಧೀಜಿಯವರ ಮೇಲೆ ಅಪಾರ ಪರಿಣಾಮವನ್ನು, ಪ್ರಭಾವವನ್ನು ಬೀರಿದವು? ಆಯ್ಕೆಗಳನ್ನು ನೋಡೋಣ. ಮಹಾಭಾರತ ಭಾಗವತ ಪುರಾಣ, ಭಗವದ್ಗೀತೆ ಭಾಗವತ ಪುರಾಣ, ರಾಮಾಯಣ ಮಹಾಭಾರತ, ರಾಮಾಯಣ ಭಗವದ್ಗೀತೆ. ಮೊದಲಿಗೆ ಸೌಭಾಗ್ಯಲಕ್ಷ್ಮಿ, ಆನಂತರ ರಾಜೇಂದ್ರ ಕುಮಾರ್, ಕೊನೆಯಲ್ಲಿ ಸುವರ್ಣಲತಾ. ಸೌಭಾಗ್ಯಲಕ್ಷ್ಮಿ. ರಾಮಾಯಣ ಮಹಾಭಾರತ. ರಾಮಾಯಣ ಮಹಾಭಾರತ ಆಯ್ಕೆ 3. ರಾಜೇಂದ್ರ ಕುಮಾರ್. ಆಯ್ಕೆ 4. 4 ರಾಮಾಯಣ ಮತ್ತು ಭಗವದ್ಗೀತೆ. ಆಯ್ಕೆ 2. ಆಯ್ಕೆ 2 ಭಗವದ್ಗೀತೆ ಮತ್ತು ಭಾಗವತ ಪುರಾಣ. ಉತ್ತರವನ್ನ ನೋಡೋಣ. ಭಗವದ್ಗೀತೆ ಮತ್ತು ಭಾಗವತ ಪುರಾಣ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಸುವರ್ಣಲತಾ 3ನೇವರಾಗಿ ಉತ್ತರ ಕೊಟ್ಟಿದ್ದಾರೆ. ಜನರಲ್ ನಾಲೆಜ್ ಕರ್ನಾಟಕ ನನ್ನಲ್ಲೇ ಉಳಿಬೇಕಾಗಿ ಬಂದಿದೆ. ಗಾಂಧೀಜಿಯವರ ತಾಯಿಯ ತವರು ಜುನಾಗಢ ಅನ್ನೋ ಸ್ಥಳ. ಅವರು ಪ್ರಣಾಮಿ ವೈಷ್ಣವ ಪಂಥಕ್ಕೆ ಸೇರಿದವರು. ಕೃಷ್ಣ ಭಕ್ತೆ ಆಕೆ ಉಪವಾಸ ಇದ್ರೆ 1 ಅಲ್ಲ 2 ಅಲ್ಲ 3 ದಿನ ಆದರೂ ಸಹ ಒಂದು ಹನಿ ನೀರನ್ನು ಬಾಯಿಗೆ ಹಾಕದೆ ನಿರಂತರವಾಗಿ ಉಪವಾಸ ಮಾಡೋ ಸಾಮರ್ಥ್ಯವಿತ್ತಂತೆ ಗಾಂಧೀಜಿಯವರ ತಾಯಿಗೆ. ಬಹುಶಃ ಅವರ ತಾಯಿಯ ಇಚ್ಛಾಶಕ್ತಿ ಏನಿದೆ ಅದು ಗಾಂಧೀಜಿಯವರಿಗೂ ಬಂತು ಅಂತ ಕಾಣುತ್ತೆ. ಹಾಗಾಗಿ ಅವರು ಸತ್ಯಾಗ್ರಹದ ಹೆಸರಲ್ಲಿ ಅದೆಷ್ಟು ಸಲ ಉಪವಾಸವನ್ನು ಮಾಡಿದ್ರೋ ಲೆಕ್ಕವೇ ಇಲ್ಲ. ಹಾಗಾಗಿ ಅವರ ತಾಯಿಯನ್ನು ನಾವು ಸ್ಮರಿಸ್ಕೋಬೇಕಾಗುತ್ತೆ ಗಾಂಧೀಜಿಯವರ ಯಶಸ್ಸಿಗೆ. ಮುಂದಿನ ಪುಸ್ತಕ ಲೈಫ್ ಈಸ್ ವಂಡರ್ಫುಲ್, ಕೇಶವ ಪ್ರಸಾದ್ ಬಿ ಕಿದೂರು ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ: ಠಾಕೂರ್ ಫೇರೋ ಅವರನ್ನ ಅಲ್ಲಾವುದ್ದೀನ್ ಖಿಲ್ಜಿ ಯಾವ ಕೆಲಸಕ್ಕಾಗಿ ನೇಮಿಸಿಕೊಂಡಿದ್ದನು? ಆಯ್ಕೆಗಳನ್ನು ನೋಡೋಣ. ಪರ್ಷಿಯನ್ ಕವಿ,
ಅಶ್ವಹೃದಯ ತಜ್ಞ, ಸಂಸ್ಕೃತ ಪರ್ಷಿಯನ್ ಅನುವಾದಕ, ನಾಣ್ಯಠಂಕ ತಜ್ಞ. ಮೊದಲಿಗೆ ಸುವರ್ಣಲತಾ, ಆಯ್ಕೆ ಮೂರು. ಅನಂತರ ರಾಜೇಂದ್ರ ಕುಮಾರ್. ಆಯ್ಕೆ 3. ಆಯ್ಕೆ 3 ಹೇಳಿ ರಾಜೇಂದ್ರ ಕುಮಾರ್. ಆಯ್ಕೆ 1. ಆಯ್ಕೆ 1 ಪರ್ಷಿಯನ್ ಕವಿ. ಸೌಭಾಗ್ಯಲಕ್ಷ್ಮಿ ಆಯ್ಕೆ 4. 4 ಉತ್ತರವನ್ನ ನೋಡೋಣ. ಆಯ್ಕೆ 4 ಸರಿಯಾದ ಉತ್ತರ ಆಗಿತ್ತು. ಸೌಭಾಗ್ಯಲಕ್ಷ್ಮಿ 3ನೇವರಾಗಿ ಉತ್ತರ ಕೊಟ್ಟಿದ್ದಾರೆ. ಪುಸ್ತಕ ನನ್ನಲ್ಲೇ ಉಳಿಬೇಕಾಗಿ ಬಂತು. ಈ ಠಾಕೂರ್ ಫೇರೋ ಅಂತಕ್ಕಂಥ ವ್ಯಕ್ತಿ 1291ರಿಂದ 1323ರವರೆಗೆ ದಿಲ್ಲಿಯನ್ನ ಯಾರು ಆಳ್ತಾರೋ ಅವರೆಲ್ಲರ ಬಳಿ ಈತ ನಾಣ್ಯ ಟಂಕ ತಜ್ಞನಾಗಿ ಕೆಲಸ ಮಾಡ್ತಾನೆ. ಲೋಹದ ನಾಣ್ಯಗಳನ್ನು ಮುದ್ರಿಸುವುದು ಹೇಗೆ, ಈ ಒಂದು ವಿಷಯದಲ್ಲಿ ಈತ ಅಪಾರವಾದ ಪರಿಣತಿಯನ್ನ ಪಡೆದಿರ್ತಾನೆ. ಮೊದಲ ಬಾರಿಗೆ ಈತ ರಾಮಟಂಕಿಯನ್ನು ಮುದ್ರಿಸ್ತಾನೆ. ರಾಮಟಂಕಿ ನಮ್ಮ ಭಾರತೀಯ ಇತಿಹಾಸದಲ್ಲಿ ತುಂಬಾ ಪ್ರಖ್ಯಾತವಾದ ನಾಣ್ಯಗಳು. ರಾಮಾಯಣಕ್ಕೆ ಸಂಬಂಧಪಟ್ಟಂಥ ಚಿತ್ರಗಳು ಈ ನಾಣ್ಯಗಳ ಮೇಲೆ ಇರ್ತಾ ಇದ್ವು. ಇಂತಹ ನಾಣ್ಯವನ್ನ ಮೊದಲು ಮುದ್ರಿಸಿದವ ಈತ. ನಾಣ್ಯಗಳನ್ನು ಮುದ್ರಿಸುವ ವಿಜ್ಞಾನ ಏನಿದೆ, ಗಣಿತವೇನಿದೆ, ಮತ್ತೆ ರತ್ನಗಳನ್ನು ತಿಳಿಯುವ ಜ್ಞಾನ ಏನಿದೆ, ಈ 3 ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಗ್ರಂಥಗಳನ್ನು ಬರೆದಿದ್ದಂತೆ. ಮುಂದಿನ ಪುಸ್ತಕ ಶತಮಾನದ ಸಂತ, ರಾಮಲಿಂಗ ಶೆಟ್ಟಿ ಇದನ್ನ ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಈ ಗಾದೆಯನ್ನ ಪೂರ್ಣಗೊಳಿಸಿ ಅಕ್ಕರೆಯ ರುಚಿ ಮುಂದೆ ಹೇಳಿ ರಾಜೇಂದ್ರ ಕುಮಾರ್. ಸಕ್ಕರೆಯೂ ಇಲ್ಲ. ಅಕ್ಕರೆಯ ರುಚಿ ಮುಂದೆ ಸಕ್ಕರೆಯೂ ರುಚಿ ಇಲ್ಲ. ಸಕ್ಕರೆಯೂ ರುಚಿ ಇಲ್ಲ ಅಂತಲ್ಲ. ಸೌಭಾಗ್ಯಲಕ್ಷ್ಮಿ ಹಾಗೂ ಸುವರ್ಣಲತಾ ಆಯ್ಕೆ ಆಯ್ಕೆಗಳು ಬೇಕಾ? ಆಯ್ಕೆಗಳು: ಜೇನಿನ ರುಚಿ ಹಿಂದೆ, ಬೆಲ್ಲದ ರುಚಿ ಹಿಂದೆ. ಸುವರ್ಣಲತಾ? ಜೇನಿನ ರುಚಿಯಿಂದ. ಸೌಭಾಗ್ಯಲಕ್ಷ್ಮಿ ಇನ್ನೂ 2 ಆಯ್ಕೆ ಕೊಡ್ತಾ ಇದ್ದೇನೆ. ಆಯ್ಕೆ 3 ಓಗರದ ರುಚಿ ಹಿಂದೆ, ಸಕ್ಕರೆಯ ರುಚಿ ಹಿಂದೆ. ಆಪ್ಷನ್ 1 ಜೇನಿನ ರುಚಿ ಹಿಂದೆ. ಉತ್ತರವನ್ನ ನೋಡೋಣ. ಸಕ್ಕರೆಯ ರುಚಿ ಹಿಂದೆ ಅನ್ನೋದು ಸರಿಯಾದ ಉತ್ತರ ಆಯಿತು. ರಾಜೇಂದ್ರ ಕುಮಾರ್ ಇದೇ ಶಬ್ದಗಳಿರುವ ಉತ್ತರ ಕೊಡಲಿಲ್ಲ, ಆದರೆ ಇದೇ ಭಾವದ ಉತ್ತರವನ್ನ ಕೊಟ್ಟಿದ್ದೀರಾ. ಹಾಗಾಗಿ ಉತ್ತರ ಸರಿ ಅಂತ ಸ್ವೀಕರಿಸಿ. ಶತಮಾನದ ಸಂತ ಈ ಒಂದು ಪುಸ್ತಕ, ಜೊತೆಗೆ ಮಾರ್ಗಾನ್ವೇಷಣೆ, ರೋಹಿತ್ ಮೆಹ್ತಾ ಬರೆದಂಥ ಪುಸ್ತಕ, 2 ಪುಸ್ತಕವನ್ನ ರಾಜೇಂದ್ರ ಕುಮಾರ್ ಅವರಿಗೆ ಕೊಟ್ಟಿದ್ದೇನೆ. ಪರಮ ಪದಕ್ಕೆ 14 ದ್ವಾರಗಳು, BV ತಿಪ್ಪೇಸ್ವಾಮಿ ಬರೆದಿರುವಂಥದ್ದು. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನ ನೀಡಿ. ಲೆಕ್ಕಗಳು ಬಂದಿದೆ. 1 ನಿಮಿಷದ ಕಾಲಾವಕಾಶ. ಹೇಳಿ ಸೌಭಾಗ್ಯಲಕ್ಷ್ಮಿ. ಅಂತಿಮ ಉತ್ತರ 193. 2 193. 193. ಓಹೋ, ಸರಿಯಾಗಿ ಮಾಡಿದ್ದೀರಲ್ವಾ ಲೆಕ್ಕ? ರಾಜೇಂದ್ರ ಕುಮಾರ್ ಹಾಗೂ ಸುವರ್ಣಲತಾ ಕೊಟ್ಟು ಲೆಕ್ಕ ಪೂರ್ಣವಾಗಿದ್ರೆ ಬಜರುತ್ತಿ ಉತ್ತರ ಕೊಡಿ, ಇಲ್ಲಾಂದ್ರೆ ಸೌಭಾಗ್ಯಲಕ್ಷ್ಮಿ ಕೊಟ್ಟಂತ ಉತ್ತರ ಸರಿಯಾ ನೋಡೋಣ. ಒಂದು ಉತ್ತರ 407. 402. 7. ಒಂದು ಉತ್ತರ ಹೇಳಿ ಸರ್. 307. 50. 367. 40. 180. 23. ಎಲ್ಲವನ್ನ ಕೂಡಿದ್ರೆ 293 ಬಂದಿದೆ. 193 ಅಲ್ಲ, ಒಂದು ಸಣ್ಣ ತಪ್ಪಾಗಿದೆ. ಪರಮ ಪದಕ್ಕೆ 14 ದ್ವಾರಗಳು ಎನ್ನುವ ಪುಸ್ತಕ ನನ್ನಲ್ಲೇ ಉಳಿದಿದೆ. ಮುಂದಿನ ಪುಸ್ತಕ ಪರಿವರ್ತನೆ, ಶಾರದಾ ಕೃಷ್ಣಮೂರ್ತಿ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಈ ಚಿತ್ರದಲ್ಲಿರುವ ದೇವಾಲಯಗಳು ಎಲ್ಲಿವೆ ಎಂದು ಗುರುತಿಸಿ. ಚಿತ್ರವನ್ನ ನೋಡೋಣ. ರಾಜೇಂದ್ರ ಕುಮಾರ್ ಆಯ್ಕೆಗಳು ಬರೋದಕ್ಕೆ ಮೊದಲೇ ಬರೆದಿರುತ್ತಿದ್ದಾರೆ. ಉತ್ತರ ಮಹಾಬಲಿಪುರಂ. ಮಹಾಬಲಿಪುರ. ಸೌಭಾಗ್ಯಲಕ್ಷ್ಮಿ ಹಾಗೂ ಸುವರ್ಣಲತಾ ಆಯ್ಕೆಗಳು: ಐಹೊಳೆ, ಮಹಾಬಲಿಪುರಂ,
ಖಜುರಾಹೋ, ರಾಜಮಂಡ್ರಿ. ಸೌಭಾಗ್ಯಲಕ್ಷ್ಮಿ ಆಯ್ಕೆ 3 ಖಜುರಾಹೋ. ಖಜುರಾಹೋ. ಸುವರ್ಣಲತಾ ಐಹೊಳೆ. ಉತ್ತರವನ್ನ ನೋಡೋಣ. ಮಹಾಬಲಿಪುರಂ ಸರಿಯಾದ ಉತ್ತರ. ಈ ಉತ್ತರವನ್ನ ರಾಜೇಂದ್ರ ಕುಮಾರ್ ಅವರು ಆಯ್ಕೆಗಳು ಬರೋಕ್ ಮೊದಲೇ ಕೊಟ್ಟಿದ್ದಾರೆ. ಪರಿವರ್ತನೆ ಕೃತಿಯ ಜೊತೆ ಚಿಗುರು ಮಳೆ ಆನಂದ್ ಸಿಜೆ ಬರೆದಿರುವಂಥದ್ದು 2 ಪುಸ್ತಕವನ್ನ ಕೊಟ್ಟಿದ್ದೇನೆ. 7ರಿಂದ 8ನೆಯ ಶತಮಾನಗಳ ನಡುವೆ ಈ ದೇವಾಲಯಗಳ ನಿರ್ಮಾಣ ಆಯಿತು ಅಂತ ಹೇಳ್ತಾರೆ. ವಾಸ್ತವದಲ್ಲಿ ಮಹಾಬಲಿಪುರ ಪ್ರದೇಶದಲ್ಲಿ ಸುಮಾರು 400 ಸ್ಮಾರಕಗಳಿವೆ. ಕೆಲವು ಆಲಯಗಳನ್ನು ಮಾತ್ರ ನಾವಿಲ್ಲಿ ನೋಡ್ತಾ ಇದ್ದೇವೆ. ಪಲ್ಲವರು ಇವನ್ನ ನಿರ್ಮಿಸಿದ್ರು ಅನ್ನೋ ವಿಷಯ ನಮಗೆ ಗೊತ್ತಾಗಿದೆ. ವಿಶ್ವ ಪರಂಪರೆಯ ತಾಣದಲ್ಲಿ ಮಹಾಬಲಿಪುರವು ಸೇರಿದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ. ಬಸವಣ್ಣನವರು ಡಾಕ್ಟರ್ ಎಂ ಚಿದಾನಂದ ಮೂರ್ತಿ ಬರೆದಂತಹ ಪುಸ್ತಕ. ನಮ್ಮ ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಕಂ ಕೆ ಹ ಪ್ರಾಡುಳವಾದ. 1 ನಿಮಿಷದ ಅವಕಾಶ. ಕಂಡು ಕೇಳದ ಪ್ರವಾಹ. ಬಜರ್ ಬಿಟ್ಟು ಹೇಳಬೇಕು. ಕಂಡು ಕೇಳದ ಪ್ರವಾಹ. ಕಂಡು ಕೇಳದ ಪ್ರವಾಹ ಅಂತ ಹೇಳ್ತಾ ಇದ್ದಾರೆ. ರಾಜೇಂದ್ರ ಕುಮಾರ್ ಹಾಗೂ ಸುವರ್ಣಲತಾ ಅದೇ ಉತ್ತರ ಇರಬಹುದಾ? ಪರೀಕ್ಷೆ ಮಾಡೋಣ. ಕಂಡು ಕೇಳದ ಪ್ರವಾಹ ಉತ್ತರ ಸರಿಯಾಗಿದೆ. ಸೌಭಾಗ್ಯಲಕ್ಷ್ಮಿ ಈ ಉತ್ತರವನ್ನ ಕೊಟ್ಟಿದ್ದಾರೆ. ಬಸವಣ್ಣನವರು ಈ ಪುಸ್ತಕವನ್ನ ಅವರಿಗೆ ಕೊಟ್ಟಿದ್ದೇನೆ. ಹೊರನಾಡಿನ 3 ಕರ್ನಾಟಕ ರಾಜ್ಯಗಳು ಎನ್ನುವ ಪುಸ್ತಕ. ಆಗುಂಬೆ ಎಸ್ ನಟರಾಜ್ ಇದನ್ನ ಬರೆದಿದ್ದಾರೆ. ಪ್ರಶ್ನೆ, ಅರಸನು ವಿಧಿಸುವ ಶಿಕ್ಷೆ ಎಂಬ ಅರ್ಥವನ್ನು ನೀಡುವ ರ ಅಕ್ಷರದಿಂದ ಆರಂಭವಾಗುವ ಮತ್ತೊಂದು ಕನ್ನಡ ಶಬ್ದವನ್ನ ನೀಡಿ ಆಯ್ಕೆಗಳನ್ನು ನೋಡೋಣ. ರಾಜಮುದ್ರೆ, ರಾಜದಂಡ. ಬಜರ್ ಮೊದಲಿಗೆ ಸುವರ್ಣಲತಾ, ಆನಂತರ ರಾಜೇಂದ್ರ ಕುಮಾರ್, ಕೊನೆಯಲ್ಲಿ ಸೌಭಾಗ್ಯಲಕ್ಷ್ಮಿ. ರಾಜದಂಡ. ರಾಜದಂಡ ಆಯ್ಕೆ 2. ರಾಜೇಂದ್ರ ಕುಮಾರ್ ಅದೇ ಉತ್ತರ. ಸೌಭಾಗ್ಯಲಕ್ಷ್ಮಿ ರಾಜದಂಡ. ಅದೇ ಉತ್ತರ. ಆಯ್ಕೆ 4 ರಾಜತೇಜ. ಉತ್ತರವನ್ನ ನೋಡೋಣ. ರಾಜದಂಡ ಉತ್ತರ ಸರಿಯಾಗಿದೆ. ಸುವರ್ಣಲತಾ ಈ ಉತ್ತರವನ್ನ ಕೊಟ್ಟಿದ್ದಾರೆ. ಹೊರನಾಡಿನ 3 ಕರ್ನಾಟಕ ರಾಜ್ಯಗಳು ಎನ್ನುವ ಪುಸ್ತಕವನ್ನ ಕೊಟ್ಟಿದ್ದೇನೆ. ರಾಜಮುದ್ರೆ, ರಾಜನ ಮೊಹರು, ರಾಜಮಂತ್ರ ಅಂದರೆ ಮಂತ್ರಾಲೋಚನೆ, ರಾಜತೇಜ ಅಂದರೆ ಅರಸನಲ್ಲಿರುವ ತೇಜಸ್ಸು ಎನ್ನುವ ಅರ್ಥ ಬರುತ್ತೆ ಈ ಶಬ್ದಗಳಿಗೆ. ನೆನಪುಗಳ ಚಿತ್ತಾರ ಎನ್ನುವ ಪುಸ್ತಕ. ಪ್ರಭಾವತಿ ಕೃಷ್ಣಪ್ಪ ಇದನ್ನ ಬರೆದಿದ್ದಾರೆ. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನ ನೋಡೋಣ. ವೀಕ್ಷಕರ ಪ್ರಶ್ನೆ, ವಿಜಯನಗರ ಕಾಲದಲ್ಲಿ ನಿತ್ಯ ವಿರೂಪಾಕ್ಷನ ಪೂಜೆಗೆ ಯಾವ ಊರಿನಿಂದ ಹೂವುಗಳನ್ನು ತರಿಸಿಕೊಳ್ಳುತ್ತಿದ್ದರು? ಬಹಳ ಕುತೂಹಲಕರವಾದ ಪ್ರಶ್ನೆ. ಶಿವರಾಜ MS ಬಳ್ಳಾರಿಯಿಂದ ಈ ಪ್ರಶ್ನೆಯನ್ನ ಕಳುಹಿಸಿಕೊಟ್ಟಿದ್ದಾರೆ. ಶಿವರಾಜ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಆಯ್ಕೆಗಳನ್ನು ನೋಡೋಣ. ಹೂವಿನ ಹೊಳಲು, ಹಿರೇಹಡಗಲಿ, ಹೂವಿನ ಹಡಗಲಿ, ಪಂಪಾವನ. ಮೊದಲಿಗೆ ಸೌಭಾಗ್ಯಲಕ್ಷ್ಮಿ, ಆನಂತರ ಸುವರ್ಣಲತಾ, ಕೊನೆಯಲ್ಲಿ ರಾಜೇಂದ್ರ ಕುಮಾರ್. ಪಂಪಾವನ. ಪಂಪಾವನ ಆಯ್ಕೆ 4. ರಾಜೇಂದ್ರ ಕುಮಾರ್ ಅಲ್ಲ, ಇವರು ಹೂವಿನ ಹಡಗಲಿ. ಹೂವಿನ ಹಡಗಲಿ. ಹೂವಿನ ಹಡಗಲಿ ಆಯ್ಕೆ 3. ರಾಜೇಂದ್ರ ಕುಮಾರ್ ಆಯ್ಕೆ 1. ಆಯ್ಕೆ 1 ಹೂವಿನ ಹೊಳಲು. ಉತ್ತರವನ್ನ ನೋಡೋಣ. ಹೂವಿನ ಹಡಗಲಿ ಉತ್ತರ ಸರಿಯಾಗಿದೆ. ಸುವರ್ಣಲತಾ ಅವರಿಗೆ ನೆನಪುಗಳ ಚಿತ್ತಾರ ಎನ್ನುವ ಈ ಒಂದು ಪುಸ್ತಕವನ್ನ ಕೊಟ್ಟಿದ್ದೇನೆ. ಹೂವಿನ ಹಡಗಲಿ ಅಂತ ಹೇಳಿದ್ರೆ ಅದರ ಹೆಸರು ಪೂರ್ಣ ರೂಪದಲ್ಲಿ ತಿಳಿಯೋದು ಸ್ವಲ್ಪ ಕಷ್ಟ. ಶಬ್ದವನ್ನು ಬಿಡಿಸಿ ನೋಡಬೇಕಾಗುತ್ತೆ. ಹೂವಿನ ಹಡಗು, ಹಳ್ಳಿ, ಈ 3 ಶಬ್ದಗಳು ಸೇರಿ ಹೂವಿನ ಹಡಗಲಿ ಅಂತ ಆಗಿದೆ. ದೋಣಿಯಲ್ಲಿ ಮಲ್ಲಿಗೆ ಹೂವುಗಳನ್ನು ತುಂಬಿಸಿ ತುಂಗಭದ್ರಾ ನದಿಯ ಮೇಲೆ ತೇಲಿ ಬಿಡ್ತಾ ಇದ್ರಂತೆ. ಆ ದೋಣಿ ಹಂಪಿಗೆ ಬರ್ತಾ ಇತ್ತು. ಆ ದೋಣಿಯಲ್ಲಿರುವ ಹೂಗಳನ್ನೆಲ್ಲ ತಗೊಂಡು ಹೋಗಿ ವಿರೂಪಾಕ್ಷನ ಪೂಜೆಗೆ ಬಳಸ್ತಾ ಇದ್ರು ಎನ್ನುವ ಒಂದು ಕಥೆ ನಮಗೆ ದೊರೆಯುತ್ತೆ. ಶಾಸನಗಳಲ್ಲಿ ಈ ಹೂವಿನ ಹಡಗಲಿಯ ಹೆಸರು ಪೊಸವಂಡಗಿಲೆ, ಹೂವಿನ ಪಡಂಗಿಲೆ, ಹೀಗೆಲ್ಲ ಅರ್ಥ ಬರುತ್ತೆ. ಮತ್ತೆ ಯಥಾ ಪ್ರಕಾರ ಅದರ ಅರ್ಥ ಹೂವು, ಹಡಗು, ಹಳ್ಳಿ.
ಹಡಗು ಅಂದರೆ ಸಮುದ್ರದಲ್ಲಿ ಸಾಗುವಂಥ ಹಡಗು ಅಲ್ಲ, ಇಲ್ಲಿ ನಾವೇ ದೋಣಿ ಅಂತ ನಾವು ಲೆಕ್ಕಕ್ಕೆ ತಗೋಬಹುದು. ಒಂದು ವಿಶೇಷ ವಿಷಯ ಅಂದರೆ ಹೂವಿನ ಹಡಗಲಿಯ ಮಲ್ಲಿಗೆ ಇದೆಯಲ್ಲ, ಇವತ್ತಿಗೂ ಸಹ ವಿಶೇಷವಾದ ಮಲ್ಲಿಗೆ. ಆ ರೀತಿಯ ಸುವಾಸನೆಯ ಮಲ್ಲಿಗೆ ಬೇರೆಲ್ಲೂ ಇಲ್ಲ. ಹಾಗಾಗಿ ಭೌಗೋಳಿಕ ಸೂಚಕ ಸ್ಥಾನ, ಜಿಯೋಗ್ರಾಫಿಕಲ್ ಇಂಡಿಕೇಟರ್ ಸ್ಥಾನ ಹೂವಿನ ಹಡಗಲಿಯ ಮಲ್ಲಿಗೆಗೆ ದೊರೆತಿದೆ. ಹಾಗೆಯೇ ಮೈಸೂರು ಮಲ್ಲಿಗೆಗೂ ದೊರೆತಿದೆ, ಉಡುಪಿಯ ಮಲ್ಲಿಗೆಗೂ ದೊರೆತಿದೆ. ಇವೆಲ್ಲ ಮಲ್ಲಿಗೆಗಳೇ, ಆದರೆ ಸುವಾಸನೆ ಮಾತ್ರ ಭಿನ್ನ ಭಿನ್ನ. 3 ಪುಸ್ತಕವನ್ನು ಕೊಡೋದಕ್ಕೆ ಈಗ ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ, ಸುಳುಹುಗಳನ್ನು ಈಗ ನೋಡೋಣ. ಗ್ರಂಥದ ಭಾವವನ್ನು ಸರಳ ಗದ್ಯದಲ್ಲಿ ಬರೆ, ಸ್ಪರ್ಧೆಗೆ ಆಹ್ವಾನ, ವಾಹನವನ್ನ ಏರಿದವನು. 1 ನಿಮಿಷದ ಕಾಲಾವಕಾಶ. ಗದ್ಯ ಪುಸ್ತಕ. ಬಜರ್ ಬಜರ್. ಗದ್ಯ ಪುಸ್ತಕ. 1 ಉತ್ತರ. ಗದ್ಯ ಪುಸ್ತಕ. 5 ಅಕ್ಷರಗಳು. ಗದ್ಯ ಪುಸ್ತಕ ಅಂದರೆ ಏನು ಅರ್ಥವತ್ತಾಗಿಲ್ಲ ಅಂತ ಅನ್ಸುತ್ತೆ. ರಾಜೇಂದ್ರ ಕುಮಾರ್ ಹಾಗೂ ಸೌಭಾಗ್ಯಲಕ್ಷ್ಮಿ ಉತ್ತರವನ್ನ ನೋಡ್ತಾ ಹೋಗೋಣ. ಮಧ್ಯೆ ಉತ್ತರ ಹೊಳೆದರೆ ಬಜರುತ್ತಿ ಉತ್ತರ ಕೊಡಿ. 1 ಉತ್ತರ. ಭಾವಾನುವಾದ 2 ಉತ್ತರ. ಯಾರು ಬೇಕಾದರೂ ಬಜರ್ ಒತ್ತಬಹುದು. ಸೌಭಾಗ್ಯಲಕ್ಷ್ಮಿ ಸವಾಲು ಉತ್ತರವನ್ನ ನೋಡೋಣ. ಸವಾಲು ಉತ್ತರ ಸರಿಯಾಗಿದೆ. ಮೌನ ಮನದೊಳು ಕವನ ಸಂಕಲನ ಕೊಟ್ಟಿದ್ದೇನೆ. ಸವಾರ. ಅಲ್ಲ, ಬಜರ್ ಒತ್ತಬೇಕು. ಸವಾರ. ನಾನು ಓದ್ತಿದ್ದೀನಿ. ಅಲ್ಲ, ಮೊದಲು ಸೌಭಾಗ್ಯಲಕ್ಷ್ಮಿ ಒತ್ತಿದ್ದಾರೆ, ಆಮೇಲೆ ತಾವು ಒತ್ತಿದ್ದೀರಿ. ಸೌಭಾಗ್ಯಲಕ್ಷ್ಮಿ ಸವಾರ. ಸವಾರಿ. ಸುವರ್ಣಲತಾ ಸವಾರ. ಸವಾರಿ ಉತ್ತರವನ್ನ ನೋಡೋಣ. ಸವಾರಿ ಉತ್ತರ ಸರಿಯಾಗಿದೆ. ಚಿಗುರು ಮಳೆ ಈ 1 ಪುಸ್ತಕವನ್ನ ಸೌಭಾಗ್ಯಲಕ್ಷ್ಮಿ ಅವರಿಗೆ ಕೊಟ್ಟಿದ್ದೆ. ಮುಂದೆ ಕೊಡಲಿದ್ದೇವೆ ಥಿಯಾಸಾಫಿಯ ಕೈಪಿಡಿ ಎನ್ನುವ ಪುಸ್ತಕ. CW ಲೆಡ್ಬೀಟರ್ ಇದನ್ನ ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಈ ಗೀತೆ ಯಾವ ಚಿತ್ರದ್ದು? ದೃಶ್ಯವನ್ನ ನೋಡೋಣ. ಆಯ್ಕೆಗಳು ಬರೋದಕ್ಕೆ ಮೊದಲು ಸೌಭಾಗ್ಯಲಕ್ಷ್ಮಿ, ರಾಜೇಂದ್ರ ಕುಮಾರ್, ಸುವರ್ಣಲತಾ ಬಜರ್ ಒತ್ತಿದ್ದಾರೆ. ಮೊದಲಿಗೆ ಸೌಭಾಗ್ಯಲಕ್ಷ್ಮಿ. ಆಲೊಂಡ ತವರು. ರಾಜೇಂದ್ರ ಕುಮಾರ್ ಹಾಲುಂಡ. ಅದೇ ಉತ್ತರ. ಸುವರ್ಣಲತಾ ಅದೇ ಉತ್ತರ. ಆಯ್ಕೆಗಳು: ಹಾಲುಂಡ ತವರು, ಜನನಾಯಕ, ಹೃದಯವಂತ, ಹಬ್ಬ. ಉತ್ತರವನ್ನ ನೋಡೋಣ. ಹಾಲುಂಡ ತವರು ಸರಿಯಾದ ಉತ್ತರ. ಸೌಭಾಗ್ಯಲಕ್ಷ್ಮಿ ಈ ಉತ್ತರವನ್ನ ಮೊದಲು ಕೊಟ್ಟಿದ್ದಾರೆ. ಥಿಯಾಸಾಫಿಯ ಕೈಪಿಡಿ ಎನ್ನುವ ಪುಸ್ತಕವನ್ನ ಕೊಟ್ಟಿದ್ದೇನೆ. ಜೊತೆಗೆ ಹಾಡು ಕಾಡ್ಯಾವು ಪ್ರೊಫೆಸರ್ GH 12 ಮಠ ಬರೆದಂಥ ಪುಸ್ತಕ ಸೌಭಾಗ್ಯಲಕ್ಷ್ಮಿ ಅವರಿಗೆ ಕೊಟ್ಟಿದ್ದೇನೆ. ಕೊನೆಯ ಪ್ರಶ್ನೆ, ಬಂಪರ್ ಪ್ರಶ್ನೆ. 4 ಪುಸ್ತಕ. ಪ್ರಾಣಿ ಲೋಕದ ವಿಸ್ಮಯಗಳು, ದೇಹಲೋಕದಲ್ಲಿ ಪುಟ್ಟ, ನಮ್ಮ ಪುಟ್ಟ ಪ್ರಯೋಗ ಶಾಲೆ, ಸಹಸ್ರಾಕ್ಷರ. ಪ್ರಶ್ನೆ: ಬ್ರಹ್ಮನು ವಿಶ್ವ ಸೃಷ್ಟಿಗೆ ನೆರವಾಗಲೆಂದು 10 ಮಾನಸ ಪುತ್ರರನ್ನ ಸೃಷ್ಟಿ ಮಾಡಿದಾಗ ಮೊದಲು ಈ ಋಷಿ ಹುಟ್ಟಿದನಂತೆ. ಸುಳುಹು 1. ಈ ಋಷಿಯು ಕಲಾ ಎಂಬಾಕೆಯನ್ನ ಮದುವೆಯಾಗಿ ಕಶ್ಯಪ ಎಂಬ ಮಗನನ್ನ ಪಡೆದನಂತೆ. ದೂರ್ವಾಸ ಮುನಿ. ಬಜರ್ ಒತ್ಬಿಟ್ಟು ಹೇಳಿಮ್ಮ. ದೂರ್ವಾಸ ಮುನಿ. ದೂರ್ವಾಸ ಮುನಿ. ಸುಳುಹು 2. ಈ ಕಶ್ಯಪನ ದೇವತೆಗಳಿಗೂ ದಾನವರಿಗೂ ಅಜ್ಜ ಈ ಋಷಿ. ಜಮಖಂಡಿ. ಸುಳುಹು 3. ಸಪ್ತರ್ಷಿ ಮಂಡಲದಲ್ಲಿ ಒಂದು ನಕ್ಷತ್ರವಾಗಿರುವ ಈ ಋಷಿಯು ಭೀಷ್ಮನು ಶರಶಯ್ಯೆಯಲ್ಲಿದ್ದಾಗ ಅಲ್ಲಿಗೂ ಬರುತ್ತಾನೆ. ಯಾರು ಈ ಋಷಿ? ಸಪ್ತರ್ಷಿಗಳಲ್ಲಿ ಒಬ್ಬ. ಹೇಳ್ಬೋದಾ ಸರ್? ಹೇಳ್ಬೋದಾ? ಅಲ್ಲ, ತಮ್ಮ ಅವಕಾಶ ಮುಗೀತಲ್ಲ. ರಾಜೇಂದ್ರ ಕುಮಾರ್ ಹಾಗೂ ಸೌಭಾಗ್ಯಲಕ್ಷ್ಮಿ. ಉತ್ತರವನ್ನ ನೋಡೋಣ. ಮರೀಚಿ ಅನ್ನೋದು ಈ ಋಷಿಯ ಹೆಸರಾಗಿತ್ತು. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನ ಈಗ ನೋಡೋಣ. ಸೌಭಾಗ್ಯಲಕ್ಷ್ಮಿ ಅವರಿಗೆ 3, 2, 5 ಪುಸ್ತಕ ತಮಗೆ ದೊರೆಯುತ್ತಾ ಇದೆ. ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ, ಸ್ವೀಕರಿಸಿ.
ರಾಜೇಂದ್ರ ಕುಮಾರ್ ಅವರಿಗೂ 5 ಪುಸ್ತಕ ದೊರೀತಾ ಇದೆ, ಸ್ವೀಕರಿಸಿ ಅಭಿನಂದನೆಗಳು. 2 ಪುಸ್ತಕ ಸುವರ್ಣಲತಾ ಅವರಿಗೆ ದೊರೆತಿದೆ. ನಮಸ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.